ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ಫ್ಲಿಪ್ಕಾರ್ಟ್ ಅಫಿಷಿಯಲ್ ಪ್ಲಾಟ್ಫಾರ್ಮ್ ಅಲ್ಲಿ ಡೇಟಾ ಎಂಟ್ರಿ ಜಾಬ್ ಇಂದ ಹೇಗೆ ಮನಿನ ಅರ್ನ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಈ ಜಾಬ್ ಕಂಪ್ಲೀಟ್ ಆಗಿ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ, ಹಾಗೆ ಟ್ರಸ್ಟೆಡ್ ಆಗಿರುತ್ತೆ. ಈ ಜಾಬ್ ಯಾವುದೇ ರೀತಿ ಫೇಕ್ ಆಗಿರಲ್ಲ. ಫ್ಲಿಪ್ಕಾರ್ಟ್ ಅವರೇ ಅಫಿಷಿಯಲ್ ಪ್ಲಾಟ್ಫಾರ್ಮ್ ಇಂದ ಈ ಜಾಬ್ ನ ಆಫರ್ ಮಾಡ್ತಿದ್ದಾರೆ. ಎಜುಕೇಶನ್ ಕ್ವಾಲಿಫಿಕೇಶನ್ ಅಂತ ನೋಡೋದಾಗಿದ್ರೆ ನೀವು 8th ಸ್ಟ್ಯಾಂಡರ್ಡ್ ಪಾಸ್ ಆಗಿದ್ರೆ ಸಾಕು, ಈ ಜಾಬಿಗೆ ಅಪ್ಲೈ ಮಾಡಬಹುದು. ಎಲಿಜಿಬಿಲಿಟಿ ಕ್ರೈಟೀರಿಯಾ ಅಂತ ನೋಡೋದಾಗಿದ್ರೆ ನಿಮಗೆ ಬೇಸಿಕ್ ಕಂಪ್ಯೂಟರ್ ನಾಲೆಡ್ಜ್ ಇರಲೇಬೇಕು. ಅದು ಮ್ಯಾಂಡೇಟರಿ ಇರುತ್ತೆ ಈ ರೋಲಿಗೆ. ಹಾಗೆ ಈ ಜಾಬ್ ಬಗ್ಗೆ ನಾವೇನ್ ಹೇಳ್ತೀವೋ ಇದನ್ನ ಪಡ್ಕೊಬೇಕು ಅಂದ್ರೆ ನೀವು ಅಷ್ಟೇ ಎಫರ್ಟ್ ಹಾಕ್ಬೇಕಾಗಿರುತ್ತೆ. ಹೇಳ್ದಷ್ಟು ಈಸಿ ಆಗಿರಲ್ಲ, ಬಟ್ ನಿಮ್ಮ ಎಫರ್ಟ್ಸ್ ಮೇನ್ ಆಗಿರುತ್ತೆ. ಇದರಲ್ಲಿ ಜಾಬ್ ಎಷ್ಟು ಈಸಿ ಆಗಿರುತ್ತೆ, ನೀವು ಆ ಜಾಬ್ ಪಡ್ಕೊಬೇಕು ಅಂದ್ರೆ ಅಷ್ಟೇ ಎಫರ್ಟ್ ಹಾಕ್ಬೇಕಾಗಿರುತ್ತೆ. ಬನ್ನಿ ಈ ಜಾಬ್ ಬಗ್ಗೆ ಡಿಸ್ಕಸ್ ಮಾಡೋಣ. ನೋಡಿ, ನಾನು ನಿಮಗೆ ಮೊದಲೇ ಹೇಳಿರೋ ರೀತಿ ಇದು ಫ್ಲಿಪ್ಕಾರ್ಟ್ ಅವರ ಅಫಿಷಿಯಲ್ ಅಕಾಡೆಮಿ ಪ್ಲಾಟ್ಫಾರ್ಮ್ ಆಗಿರುತ್ತೆ. ಇದು ಯಾವುದೇ ರೀತಿ ಫೇಕ್ ಆಗಿರಲ್ಲ. ಮೊದಲಿಗೆ ಸ್ಕ್ರೋಲ್ ಡೌನ್ ಮಾಡಿ. ಇಲ್ಲಿ ನಿಮಗೆ ರಿಜಿಸ್ಟ್ರೇಷನ್ ಅಂತ 4 ಆಪ್ಷನ್ಸ್ ಇರುತ್ತೆ. ಈ 4ರಲ್ಲಿ ನಾವು ಲಾಸ್ಟ್ ಒನ್ ಡೇಟಾ ಎಂಟ್ರಿ ಕರಿಯರ್ನ ಚೂಸ್ ಮಾಡಬೇಕಾಗಿರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ವೆಲ್ಕಮ್ ಪೇಜಿಗೆ ನಾವು ಬಂದಿದ್ದೀವಿ. ಇಲ್ಲಿ ನಮ್ಮ ರಿಜಿಸ್ಟ್ರೇಷನ್ನ ನಾವಿಲ್ಲಿ ಸ್ಟಾರ್ಟ್ ಮಾಡಬೇಕಾಗಿರುತ್ತೆ. ರಿಜಿಸ್ಟರ್ ನೌ ಟು ಸ್ಟಾರ್ಟ್ ಯುವರ್ SCOA ಡೇಟಾ ಎಂಟ್ರಿ ಆಪರೇಟರ್ DEO ರೋಲ್ ಆಗಿರುತ್ತೆ. ಟ್ರೈನಿಂಗ್ ಪ್ರೋಗ್ರಾಮ್ ಆಗಿರುತ್ತೆ. ಇಲ್ಲಿ ನಮ್ಮ ಬೇಸಿಕ್ ಡೀಟೇಲ್ಸ್ನ ಎಂಟ್ರಿ ಮಾಡಬೇಕಾಗಿರುತ್ತೆ. ಮೊದಲಿಗೆ ನಮ್ಮ ಫಸ್ಟ್ ನೇಮ್ ಹಾಗೆ ಲಾಸ್ಟ್ ನೇಮ್ನ ಎಂಟ್ರಿ ಮಾಡಬೇಕಾಗಿರುತ್ತೆ. ಅದಾದಮೇಲೆ ನಮ್ಮ ಮೊಬೈಲ್ ನಂಬರ್ ಯಾವುದಿರುತ್ತೋ ಅದನ್ನು ಎಂಟ್ರಿ ಮಾಡಬೇಕು. ನೀವು ಮೊಬೈಲ್ ನಂಬರ್ ಎಂಟ್ರಿ ಮಾಡಿದ ತಕ್ಷಣ ಇಲ್ಲಿ ಗೆಟ್ OTP ಮೇಲೆ ಕ್ಲಿಕ್ ಮಾಡಿ. ಆವಾಗ ನಿಮಗೆ OTP ಬರುತ್ತೆ. ಆ OTPನ ಇಲ್ಲಿ ಎಂಟರ್ ಮಾಡಬೇಕು. ಅದಾದಮೇಲೆ ನಿಮ್ಮ ಇಮೇಲ್ ಅಡ್ರೆಸ್ನ ಇಲ್ಲಿ ಎಂಟ್ರಿ ಮಾಡಿ. ಆ ಇಮೇಲ್ ಅಡ್ರೆಸ್ ಎಂಟ್ರಿ ಮಾಡಾದಮೇಲೆ ಪಾಸ್ವರ್ಡ್ನ ಕ್ರಿಯೇಟ್ ಮಾಡಬೇಕಾಗಿರುತ್ತೆ ನೀವು. ಅದಾದಮೇಲೆ ಕನ್ಫರ್ಮ್ ಪಾಸ್ವರ್ಡ್ನ ಆ್ಯಡ್ ಮಾಡಬೇಕಾಗುತ್ತೆ. ಅಂದರೆ ಇಲ್ಲೇನು ಪಾಸ್ವರ್ಡ್ ಹಾಕಿರ್ತೀರೋ ಅದೇ ಪಾಸ್ವರ್ಡ್ನ ಇಲ್ಲಿ ಸೇಮ್ ಆ್ಯಡ್ ಮಾಡಬೇಕಾಗಿರುತ್ತೆ. ಅದೆರಡು ಕಂಪ್ಯಾರಿಸನ್ ಮಾಡಿ ಸೇಮ್ ಇದ್ರೆ ಅದು ನೆಕ್ಸ್ಟ್ ಪ್ರೊಸೀಜರಿಗೆ ತಗೊಳುತ್ತೆ. ಇಲ್ಲಿ ನಿಮ್ಮ ಜೆಂಡರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಡೇಟ್ ಆಫ್ ಬರ್ತನ್ನು ಎಂಟ್ರಿ ಮಾಡಬೇಕಾಗಿರುತ್ತೆ. ಇದೆಲ್ಲ ಬೇಸಿಕ್ ಡೀಟೇಲ್ಸ್ನ ನೀವು ಕರೆಕ್ಟಾಗಿ ಹಾಕಿ, ಯಾವುದೇ ತಪ್ಪು ಡೀಟೇಲ್ಸ್ನ ಹಾಕೋಕ್ಕೆ ಹೋಗಬೇಡಿ. ಅದಾಗಿದ ತಕ್ಷಣ ನೆಕ್ಸ್ಟ್ ಅಡ್ರೆಸ್ ಡೀಟೇಲ್ಸ್ ಇದೆ. ಇದರಲ್ಲಿ ನೀವು ಯಾವ ಝೋನಲ್ಲಿ ಇದ್ದೀರಾ ಅಂತ ಸೆಲೆಕ್ಟ್ ಮಾಡಬೇಕಾಗಿರುತ್ತೆ. ಫಾರ್ ಎಕ್ಸಾಂಪಲ್ ನೀವು ನಾರ್ತಲ್ಲಿದ್ದರೆ ನಾರ್ತ್ ಹಾಕಿ. ನಮ್ಮ ಕರ್ನಾಟಕ ಸೌತಲ್ಲಿ ಇರೋದ್ರಿಂದ ನಾವು ಸೌತ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ಸೌತ್ನ ಸೆಲೆಕ್ಟ್ ಮಾಡಿ. ಇಲ್ಲಿ ಸ್ಟೇಟ್, ನೀವು ಯಾವ ಸ್ಟೇಟಲ್ಲಿ ಇದ್ದೀರಾ ಅಂತ ಇಲ್ಲಿ ಮೆನ್ಷನ್ ಮಾಡಬೇಕಾಗಿರುತ್ತೆ. ನಾವು ಕರ್ನಾಟಕದಲ್ಲಿ ಇರೋದ್ರಿಂದ ಕರ್ನಾಟಕನ ಮೆನ್ಷನ್ ಮಾಡಬೇಕು. ಅದಾದಮೇಲೆ ಡಿಸ್ಟಿಕ್ ಸೆಲೆಕ್ಟ್ ಮಾಡಬೇಕಾಗಿರುತ್ತೆ. ನಾನು ಕರೆಂಟ್ಲಿ ಶಿವಮೊಗ್ಗ ಡಿಸ್ಟಿಕ್ಕಲ್ಲಿ ಇರೋದ್ರಿಂದ ಶಿವಮೊಗ್ಗ ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಮಾಡ್ತಿದ್ದೀನಿ. ಅದಾದಮೇಲೆ ಸಬ್ ಡಿವಿಷನ್ ನೀವು ಸೆಲೆಕ್ಟ್ ಮಾಡಬೇಕಾಗಿರುತ್ತೆ. ಅಂದರೆ ನೀವು ಇರೋ ಡಿಸ್ಟಿಕ್ಕಲ್ಲಿ ಯಾವ ಸಬ್ ಡಿವಿಷನ್ ಇದೆ ಅನ್ನೋದನ್ನ ಇಲ್ಲಿ ಎಂಟರ್ ಮಾಡಬೇಕು. ಸಿಟಿ ಆರ್ ವಿಲೇಜ್ ಅಂದರೆ ನೀವು ಸಿಟಿಯಲ್ಲಿದ್ದರೆ ನಿಮ್ಮ ಸಿಟಿ ನೇಮ್ನ ಮೆನ್ಷನ್ ಮಾಡಿ, ಅಥವಾ ನೀವು ಹಳ್ಳಿಯಲ್ಲಿದ್ದರೆ ಹಳ್ಳಿ ನೇಮ್ನ ಮೆನ್ಷನ್ ಮಾಡಿ. ಅದಾದಮೇಲೆ ನಿಮ್ಮ ಕರೆಂಟ್ ಅಡ್ರೆಸ್ನ ಇಲ್ಲಿ ಎಂಟರ್ ಮಾಡಬೇಕು. ಅಂದರೆ ನಿಮ್ಮ ಫುಲ್ ಅಡ್ರೆಸ್ ಏನಿದೆಯೋ ಅದನ್ನು ಇಲ್ಲಿ ಯಾವುದೇ ರೀತಿ ತಪ್ಪು ಡೀಟೇಲ್ಸ್ ಇಲ್ದಲೆ ಇಲ್ಲಿ ಎಂಟರ್ ಮಾಡಬೇಕು. ಕ್ವಾಲಿಫಿಕೇಶನ್ ಡೀಟೇಲ್ಸ್ನ ಇಲ್ಲಿ ಎಂಟ್ರಿ ಮಾಡಬೇಕಾಗಿರುತ್ತೆ. ಅಂದರೆ ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಶನ್ ಏನೆಲ್ಲ ಇದೆ ಅಂತ ಇಲ್ಲಿ ಎಂಟ್ರಿ ಮಾಡಬೇಕು. ಹೈಯೆಸ್ಟ್ ಎಜುಕೇಷನ್ ಕ್ವಾಲಿಫಿಕೇಶನ್ ನಿಮ್ದು ಯಾವುದು ಅಂತ ಇಲ್ಲಿ ಸೆಲೆಕ್ಟ್ ಮಾಡಿ. ಇಲ್ಲಿ ನೋಡಿ, ನಾವು ಮೊದಲಿಗೆ ಹೇಳಿರೋ ರೀತಿ ನಿಮ್ಮದು 8th ಸ್ಟ್ಯಾಂಡರ್ಡ್ ಕಂಪ್ಲೀಟ್ ಆಗಿದ್ರು ಈ ಜಾಬಿಗೆ ಅಪ್ಲೈ ಮಾಡ್ಬೋದು ಅಂದಿದೆ. ಇಲ್ಲಿ ನೋಡಿ, ಇಲ್ಲಿ ಆಪ್ಷನ್ ಇದೆ ಮಿನಿಮಮ್ 8th ಸ್ಟ್ಯಾಂಡರ್ಡ್ ಇದೆ. ನೀವು 8th ಸ್ಟ್ಯಾಂಡರ್ಡ್ ಅಲ್ದಲೆ ಏನು ಎಜುಕೇಷನ್ ಕ್ವಾಲಿಫಿಕೇಶನ್ ನೀವು ಕಂಪ್ಲೀಟ್ ಮಾಡಿದ್ದೀರೋ ಅದನ್ನು ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಬೋದು. ಗ್ರ್ಯಾಜುಯೇಟಾ, ಪೋಸ್ಟ್ ಗ್ರ್ಯಾಜುಯೇಟಾ, 12th, 10+ ITI ಮಾಡಿದ್ದೀರಾ ಅಥವಾ 10+ ಡಿಪ್ಲೊಮಾ ಮಾಡಿದ್ದೀರಾ ಅಂತ ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗಿರುತ್ತೆ. ಅದಾದಮೇಲೆ ಹೈಯೆಸ್ಟ್ ಎಜುಕೇಷನ್ ಕಂಪ್ಲೀಷನ್ ಸ್ಟೇಟಸ್ನ ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗಿರುತ್ತೆ. ನಿಮ್ಮದು ಕಂಪ್ಲೀಟ್ ಆಗಿದೆಯಾ, ಅಥವಾ ಅಂದರೆ ನೀವು ಈಗ ಇಂಜಿನಿಯರಿಂಗ್ ಮಾಡ್ತಿದ್ದೀರಾ ಅಂದರೆ ನಿಮ್ಮ ಇಂಜಿನಿಯರಿಂಗ್ ಕಂಪ್ಲೀಟ್ ಆಗಿದೆಯೋ ಅಥವಾ ನೀವು ಇನ್ನೂ ಮಾಡ್ತಾ ಇದ್ದೀರೋ ಅಂತ ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗಿರುತ್ತೆ. ಕಂಪ್ಲೀಟ್ ಆಗಿದ್ರೆ ನೀವು ಇಲ್ಲಿ ಕಂಪ್ಲೀಟೆಡ್ ಅಂತ ಕೊಡಿ, ಅಥವಾ ಪರ್ಸ್ಯೂಯಿಂಗ್ ಅಂದರೆ ನೀವು ಇನ್ನೂ ಓದ್ತಿದ್ದೀರಾ ಇಂಜಿನಿಯರಿಂಗ್ ಅಥವಾ ಯಾವುದೇ ಡಿಗ್ರಿ ಅಥವಾ ಏನೇ PUC ಆಗಿರ್ಬೋದು ಓದ್ತಿದ್ದೀರಾ ಅಂದರೆ ಇಲ್ಲಿ ಪರ್ಸ್ಯೂಯಿಂಗ್ ಅಂತ ಸೆಲೆಕ್ಟ್ ಮಾಡಿ. ಅದಾದಮೇಲೆ ನೇಮ್ ಆಫ್ ಯುವರ್ ಇನ್ಸ್ಟಿಟ್ಯೂಷನ್ ಆರ್ ಕಾಲೇಜ್ ಆರ್ ಸ್ಕೂಲ್, ಅಂದರೆ ನೀವು ಈಗ ಡಿಗ್ರಿ ಅಥವಾ ನೀವು ಯಾವುದೇ 12th ಆಗಿರ್ಬೋದು ಅಥವಾ ಗ್ರ್ಯಾಜುಯೇಟ್ಸ್ ಅಥವಾ ಪೋಸ್ಟ್ ಗ್ರ್ಯಾಜುಯೇಟ್ ಏನೇ ಪರ್ಸ್ಯೂಯಿಂಗ್ ಮಾಡ್ತಿದ್ರು ಅಥವಾ ಕಂಪ್ಲೀಟೆಡ್ ಆಗಿದ್ರು ಇಲ್ಲಿ ಅದನ್ನು ಮೆನ್ಷನ್ ಮಾಡಬೇಕು. ಅದಾದಮೇಲೆ ನಿಮ್ಮದು ಅದರ್ ಇನ್ಫಾರ್ಮೇಷನ್ನ ಇಲ್ಲಿ ಎಂಟರ್ ಮಾಡಬೇಕಾಗಿರುತ್ತೆ. ಯಾವುದೆಲ್ಲ ಅಂದರೆ ಕರೆಂಟ್ ಎಂಪ್ಲಾಯ್ಮೆಂಟ್ ಸ್ಟೇಟಸ್, ಅಂದರೆ ನೀವು ಕರೆಂಟ್ಲಿ ವರ್ಕ್ ಮಾಡ್ತಿದ್ದೀರೋ ಅಥವಾ ಇಲ್ವೋ ಅಂತ ಇಲ್ಲಿ ಮೆನ್ಷನ್ ಮಾಡಬೇಕಾಗಿರುತ್ತೆ. ಎಸ್ ಆರ್ ನೋ ಅಂತ ಚೂಸ್ ಮಾಡಬೇಕಾಗಿರುತ್ತೆ. ಅದಾದಮೇಲೆ ಎಂಪ್ಲಾಯ್ಮೆಂಟ್ ಸ್ಟೇಟಸ್, ಅಂದರೆ ನೀವು
ಸ್ಟೂಡೆಂಟಾ ಅಥವಾ ಇಂಟರ್ನ್ಶಿಪ್ಪಿಗೋಸ್ಕರ ಹುಡುಕ್ತಾ ಇದ್ದೀರಾ ಅನ್ನೋದನ್ನ ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗಿರುತ್ತೆ. ಹ್ಯಾವ್ ಯು ಎವರ್ ವರ್ಕ್ಡ್ ವಿತ್ ಫ್ಲಿಪ್ಕಾರ್ಟ್? ಅಂದರೆ ನೀವು ಮುಂಚೆ ಏನಾದ್ರು ಫ್ಲಿಪ್ಕಾರ್ಟ್ ಜೊತೆ ಅಥವಾ ಫ್ಲಿಪ್ಕಾರ್ಟ್ ಕಂಪ್ನಿಯಲ್ಲಿ ವರ್ಕ್ ಮಾಡಿದ್ದೀರಾ ಅಥವಾ ಯಾವುದೇ ರೋಲ್ ಆಗಿರ್ಬೋದು, ಅಲ್ಲಿ ಏನಾದ್ರು ವರ್ಕ್ ಮಾಡಿದ್ದೀರಾ ಅಂದರೆ ಇಲ್ಲಿ ಅದನ್ನು ನೀವು ಮೆನ್ಷನ್ ಮಾಡಬೇಕಾಗಿರುತ್ತೆ. ಎಸ್ ಆರ್ ನೋ ಅಂತ ಚೂಸ್ ಮಾಡಬೇಕು. ಹ್ಯಾವ್ ಯು ಡನ್ ಎನಿ ಇಂಟರ್ನ್ಶಿಪ್ ಇನ್ ಫ್ಲಿಪ್ಕಾರ್ಟ್? ನೀವು ಫ್ಲಿಪ್ಕಾರ್ಟಲ್ಲಿ ಯಾವ್ದಾದ್ರು ಇಂಟರ್ನ್ಶಿಪ್ ಕಂಪ್ಲೀಟ್ ಮಾಡಿದರೆ ಇಲ್ಲಿ ನೀವು ಅದನ್ನು ಎಂಟರ್ ಮಾಡಬೇಕು. ಎಸ್ ಅಥವಾ ನೋನ ಸೆಲೆಕ್ಟ್ ಮಾಡಬೇಕಾಗಿರುತ್ತೆ. ಅದಾದಮೇಲೆ ಡೂ ಯು ಹ್ಯಾವ್ ನಾಲೆಡ್ಜ್ ಆಫ್ ಕಂಪ್ಯೂಟರ್ ಆ್ಯಂಡ್ ಎಕ್ಸೆಲ್? ಇಲ್ಲಿ ನಿಮಗೆ ಕಂಪ್ಯೂಟರ್ ನಾಲೆಡ್ಜ್ ಮತ್ತು ಎಕ್ಸೆಲ್ ನಾಲೆಡ್ಜ್ ಇದೆಯಾ ಅಂತ ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗಿರುತ್ತೆ. ಮೊದಲಿಗೆ ಬಿಗಿನರ್ ಅಂದರೆ ನೀವು ಬಿಗಿನರ್ ಆಗಿದ್ದರೆ ಅಂದರೆ ನಿಮಗೆ ಬೇಸಿಕ್ ನಾಲೆಡ್ಜ್ ಇದೆ ಬಟ್ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಕಮ್ಮಿ ಇದೆ ಅನ್ನೋದಾದರೆ ಫಸ್ಟ್ ಆಪ್ಷನ್ ಸೆಲೆಕ್ಟ್ ಮಾಡಬೇಕಾಗಿರುತ್ತೆ. ಅದಾದಮೇಲೆ ಇಂಟರ್ಮೀಡಿಯೇಟ್, ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಕ್ಯಾನ್ ವರ್ಕ್ ಇಂಡಿಪೆಂಡೆಂಟ್ಲಿ ಆನ್ ಸ್ಟ್ಯಾಂಡರ್ಡ್ ಟಾಸ್ಕ್. ಅಂದರೆ ಇಂಟರ್ಮೀಡಿಯೇಟ್ ಅಂದರೆ ನಿಮಗೆ ಪ್ರಾಕ್ಟಿಕಲಿ ಎಕ್ಸ್ಪೀರಿಯನ್ಸ್ ಆಗಿದೆ, ವರ್ಕ್ ಮಾಡಿ, ಹಾಗೆ ನೀವು ಒಂದು ಟೀಮಲ್ಲಿ ಇದ್ದೀರಾ ಅಂದರೆ ನೀವು ಆ ಟೀಮಲ್ಲಿ ಇದ್ದು ಇಂಡಿಪೆಂಡೆಂಟ್ ಆಗಿ ಪರ್ಟಿಕ್ಯುಲರ್ ಟಾಸ್ಕ್ ಮೇಲೆ ವರ್ಕ್ ಮಾಡೋದಕ್ಕೆ ನಿಮಗೆ ಎಬಿಲಿಟಿ ಇದೆ ಅಂದರೆ ಇಂಟರ್ಮೀಡಿಯೇಟ್ ಸೆಲೆಕ್ಟ್ ಮಾಡಿ. ಅದಾದಮೇಲೆ ಅಡ್ವಾನ್ಸ್ಡ್ ಅಂದರೆ ನಿಮಗೆ ಸ್ಟ್ರಾಂಗ್ ಸ್ಕಿಲ್ ಸೆಟ್ ಇದೆಯಾ, ಹಾಗೆ ನಿಮಗೆ ಕಾಂಪ್ಲೆಕ್ಸ್ ಟಾಸ್ಕ್ ಏನೆಲ್ಲ ಕೊಡ್ತಾರೋ ಅದನ್ನು ನೀವು ಇಂಡಿಪೆಂಡೆಂಟ್ ಆಗಿ ಮಾಡೋದಕ್ಕೆ ನಿಮಗೆ ಎಬಿಲಿಟಿ ಇದೆಯಾ ಅಂದರೆ ಅಡ್ವಾನ್ಸ್ ಅಂತ ಚೂಸ್ ಮಾಡಿ. ಅದಾದಮೇಲೆ ಎಕ್ಸ್ಪರ್ಟ್ ಅಂದರೆ ಫುಲ್ ಮಾಸ್ಟರಿ ಆ್ಯಂಡ್ ಕ್ಯಾನ್ ಟೀಚ್ ಅದರ್ಸ್ ಅಂದರೆ ನೀವು ಫುಲ್ ಎಕ್ಸ್ಪರ್ಟ್ ಆಗಿದ್ದು ಇನ್ನೊಬ್ಬರಿಗೆ ಹೇಳ್ಕೊಡೋ ರೀತಿ ಸಹ ಇದ್ರೂ ನೀವು ಈ ಎಕ್ಸ್ಪರ್ಟನ್ನು ಚೂಸ್ ಮಾಡಿ. ಈ ಆಪ್ಷನಲ್ಲಿ ನೀವು ಯಾವ ರೀತಿಯಲ್ಲಿ ನಿಮಗೆ ನಾಲೆಡ್ಜ್ ಇದೆಯೋ ಅದನ್ನು ಚೂಸ್ ಮಾಡಿ. ಅದಾದಮೇಲೆ ಡೂ ಯು ಹ್ಯಾವ್ ಸರ್ಟಿಫಿಕೇಟ್ ಇನ್ ಕಂಪ್ಯೂಟರ್ ಕೋರ್ಸ್ ಅಂದರೆ ನೀವು ಕಂಪ್ಯೂಟರ್ ಕೋರ್ಸಲ್ಲಿ ಸರ್ಟಿಫಿಕೇಶನ್ ಕಂಪ್ಲೀಟ್ ಮಾಡಿದ್ದೀರಾ ಅಂತ ಇಲ್ಲಿ ಚೂಸ್ ಮಾಡಬೇಕಾಗಿರುತ್ತೆ. ಫಾರ್ ಎಕ್ಸಾಂಪಲ್ ನೀವು ನಿಮ್ಮ ಮನೆ ಹತ್ರ ಇರೋದು ಯಾವುದೇ ರಿಜಿಸ್ಟರ್ಡ್ ಕಂಪ್ಯೂಟರ್ ಸೆಂಟರ್ ಇರುತ್ತಲ್ಲ ಅಲ್ಲಿ ನೀವು ಸರ್ಟಿಫಿಕೇಟ್ ಮಾಡಿದ್ದೀರೋ ಇಲ್ವೋ ಅಂತ ಇಲ್ಲಿ ಚೂಸ್ ಮಾಡಬೇಕಾಗಿರುತ್ತೆ. ಅಥವಾ ಆನ್ಲೈನ್ ಸರ್ಟಿಫಿಕೇಶನ್ ಕಂಪ್ಲೀಟ್ ಮಾಡಿದ್ರು ಇಲ್ಲಿ ಚೂಸ್ ಮಾಡ್ಬೋದು. ಆರ್ ಯು ಅವೈಲೇಬಲ್ ಫಾರ್ ಆನ್ ಆಫ್ಲೈನ್ ಇಂಟರ್ನ್ಶಿಪ್ ಪ್ರೋಗ್ರಾಮ್ ಅಂದರೆ ಈಗ ಫ್ಲಿಪ್ಕಾರ್ಟ್ ಅವರು ಆಫ್ಲೈನ್ ಇಂಟರ್ನ್ಶಿಪ್ ಪ್ರೋಗ್ರಾಮ್ನ ಕಂಡಕ್ಟ್ ಮಾಡ್ತಾರೆ ಅಂದ್ಕೊಳ್ಳಿ, ನೀವು ಅವಾಗ ಅವೈಲೇಬಲ್ ಇರ್ತಿರೋ ಇಲ್ವೋ ಅಂತ ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗಿರುತ್ತೆ. ಅದಾದಮೇಲೆ OJT ಲೊಕೇಶನ್ ಅಂದರೆ OJT ಲೊಕೇಶನ್ ಅಂದರೆ ನೀವು ಕರೆಂಟ್ಲಿ ಅವ್ರೇನಾದ್ರು ನಿಮಗೆ ಆನ್ಲೈನಲ್ಲಿ ನಿಮಗೆ ಆನ್ ಸೈಟಲ್ಲಿ ಹೋಗಿ ವರ್ಕ್ ಮಾಡಬೇಕು ಅಂತ ಅಂದಾಗ ನೀವು ಯಾವ ಲೊಕೇಶನಲ್ಲಿ ಹೋಗಿ ವರ್ಕ್ ಮಾಡೋ ರೀತಿ ಅವೈಲೇಬಲ್ ಇರ್ತೀರಾ ಅಂತ ಇಲ್ಲಿ ಚೂಸ್ ಮಾಡಬೇಕಾಗಿರುತ್ತೆ. ಅದಾದಮೇಲೆ ಸೆಲೆಕ್ಟೆಡ್ OJT ಸ್ಟೇಟ್ ಅಂದರೆ ನೀವು ಏನು ಲೊಕೇಶನ್ ಸೆಲೆಕ್ಟ್ ಮಾಡಿರ್ತೀರೋ ಆ ಲೊಕೇಶನ್ ಯಾವ ಸ್ಟೇಟಲ್ಲಿ ಇದೆ ಅಂತ ಇಲ್ಲಿ ಮೆನ್ಷನ್ ಮಾಡಬೇಕು. ಹಾಗೆ ಸೆಲೆಕ್ಟೆಡ್ OJT ಡಿಸ್ಟ್ರಿಕ್ಟ್ ಅಂದರೆ ಆ ಪ್ಲೇಸ್ ಯಾವ ಡಿಸ್ಟ್ರಿಕ್ಟಲ್ಲಿ ಇದೆ ಅಂತ ನೀವು ಸೆಲೆಕ್ಟ್ ಮಾಡಬೇಕು. ಇದೆಲ್ಲ ಬೇಸಿಕ್ ಡೀಟೇಲ್ಸ್. ಹಾಗೆ ಅಡ್ರೆಸ್ ಡೀಟೇಲ್ಸ್ನ ಯಾವುದೇ ತಪ್ಪು ರೀತಿ ಇನ್ಫಾರ್ಮೇಷನ್ ಇಲ್ದಲೆ ಕರೆಕ್ಟಾಗಿ ಪ್ರಾಪರಾಗಿ ಎಂಟರ್ ಮಾಡಿ, ಯಾಕಂದರೆ ಅದರಿಂದ ಮಿಸ್ಲೀಡ್ ಆಗೋ ಚಾನ್ಸಸ್ ಇರುತ್ತೆ. ಇದೆಲ್ಲ ಡೀಟೇಲ್ಸ್ ಎಂಟ್ರಿ ಮಾಡಿದ ತಕ್ಷಣ ಇಲ್ಲಿ ಐ ಅಕ್ಸೆಪ್ಟ್ ದಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಚೆಕ್ ಬಾಕ್ಸ್ನ ಫಿಲ್ ಮಾಡಿ. ಇದನ್ನು ಕಂಪ್ಲೀಟಾಗಿ ಓದ್ಕೊಂಡು ಇಲ್ಲಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ಐ ಅಕ್ಸೆಪ್ಟ್ ದಿ ಪ್ರೈವಸಿ ಪಾಲಿಸಿ, ಇಲ್ಲಿ ಪ್ರೈವಸಿ ಪಾಲಿಸಿ ಏನೆಲ್ಲ ಇದೆ ಅಂತ ಇದನ್ನು ಓದ್ಕೊಳ್ಳಿ. ಕೆಳಗೆ ಸ್ಕ್ರೋಲ್ ಡೌನ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ಐ ಹಿಯರ್ ಬೈ ಕನ್ಫರ್ಮ್ ದಟ್ ಐ ಆಮ್ ಅಬೋವ್ 18 years of age and acknowledge that I have read and understood the terms and condition and privacy policy and agree to be ಬೌಂಡ್ ಬೈ ದೆಮ್ ಅಂದರೆ ಇಲ್ಲಿ ಏನೆಲ್ಲ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಹಾಗೆ ಪ್ರೈವಸಿ ಪಾಲಿಸಿ ಕೊಟ್ಟಿದ್ದಾರೋ ಅದೆಲ್ಲ ನಾವು ಕರೆಕ್ಟಾಗಿ ಓದ್ಕೊಂಡಿದ್ದೀವಿ. ಹಾಗೆ ನಮಗೆ 18+ years ಕಂಪ್ಲೀಟ್ ಆಗಿದೆ ಅಂತ ನಾವಿಲ್ಲಿ ಕನ್ಫರ್ಮ್ ಮಾಡಬೇಕಾಗಿರುತ್ತೆ. ಒಂದು ನೆನ್ಪಿಟ್ಕೊಳ್ಳಿ, ಈ ಜಾಬಲ್ಲಿ ನೀವು ವರ್ಕ್ ಮಾಡಬೇಕು ಅಂದರೆ ನಿಮಗೆ 18+ years ಆಗಿರಲೇಬೇಕು, 18 years ಕಂಪ್ಲೀಟ್ ಆಗಿರಲೇಬೇಕು. ಈ ಚೆಕ್ ಬಾಕ್ಸ್ನ ಫಿಲ್ ಮಾಡಿ ಸಬ್ಮಿಟ್ ಕೊಡಿ. ಇದು ಸಬ್ಮಿಟ್ ಮಾಡಿದ ತಕ್ಷಣ ನಿಮಗೆ ಒಂದು ಲಾಗಿನ್ ಪೇಜ್ ಬರುತ್ತೆ. ಅದರಲ್ಲಿ ನಿಮ್ಮ ಯೂಸರ್ ನೇಮ್ ಹಾಕಿ ಪಾಸ್ವರ್ಡ್ ನೀವೇನೇನು ಇಲ್ಲಿ ಕ್ರಿಯೇಟ್ ಮಾಡಿರ್ತೀರೋ ಅದನ್ನು ಎಂಟರ್ ಮಾಡಿ ಲಾಗಿನ್ ಆಗಿ. ಅದಾಗಿದ ತಕ್ಷಣ ನಿಮಗೆ ಒಂದು ಎಲಿಜಿಬಿಲಿಟಿ ಟೆಸ್ಟ್ ರೌಂಡ್ ಇರುತ್ತೆ. ಅಂದರೆ ಅದರಲ್ಲಿ ಏನಿರುತ್ತೆ ಅಂದರೆ ಬೇಸಿಕ್ ಕಂಪ್ಯೂಟರ್ ನಾಲೆಜ್ ಮೇಲೆ ಇರುತ್ತೆ. ಫಾರ್ ಎಕ್ಸಾಂಪಲ್ Ctrl+V ಏನು ವರ್ಕ್ ಮಾಡುತ್ತೆ, Ctrl+C ಏನು ವರ್ಕ್ ಮಾಡುತ್ತೆ, ಆ ರೀತಿ ಇರುತ್ತೆ. ಬಟ್ ನೀವು ಇದಕ್ಕೆ ಎಫರ್ಟ್ ಹಾಕಲೇಬೇಕು. ಈ ಜಾಬ್ ಎಷ್ಟು ಈಸಿಯಾಗಿರುತ್ತೋ ಅದೇ ರೀತಿ ನೀವು ಆ ಜಾಬ್ ಪಡ್ಕೊಬೇಕು ಅಂದರೆ ಎಫರ್ಟ್ ಹಾಕಲೇಬೇಕಾಗಿರುತ್ತೆ. ಇದಿಷ್ಟು ಈ ಜಾಬ್ ಬಗ್ಗೆ ಡೀಟೇಲ್ಸ್ ಆಗಿತ್ತು. ಒಂದು ನೆನ್ಪಿಟ್ಕೊಳ್ಳಿ, ನೀವು ಈ ಜಾಬಿಗೆ ಅಪ್ಲೈ ಮಾಡ್ತಿದ್ದೀರಾ ಅಂದರೆ ನಿಮಗೆ 18 years ಕಂಪ್ಲೀಟ್ ಆಗಿರಲೇಬೇಕು. ಹಾಗೆ ಇದು ಯಾವುದೇ ರೀತಿ ಫೇಕ್ ಆಗಿರಲ್ಲ, ಯಾಕಂದರೆ ಫ್ಲಿಪ್ಕಾರ್ಟ್ ಅವರೇ ಅಫಿಷಿಯಲ್ ವೆಬ್ಸೈಟಿಂದ ಈ ಜಾಬ್ನ ಆಫರ್ ಮಾಡ್ತಿದ್ದಾರೆ. ಅದಕ್ಕೆ ಯಾವುದೇ ರೀತಿ ಫೇಕ್ ಆಗಿರಲ್ಲ. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.